ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅನ್ನೋದಾದರೆ, ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ, ಸೊ ವರ್ಕ್ ಮಾಡಿರೋದಂತೂ ನಮಗೆ ಒಂದು 3 ಇಂಚಸ್ ಅಷ್ಟು ಇರುತ್ತೆ. ಆದರೆ ನಮಗೆ ಬೇಕಾಗಿರೋದು 2 ಕಾಲು ಮತ್ತು 2.5 ಅಷ್ಟು ನೆಕ್ಕು ಡಿಪ್ ಇದು ಬೇಕಾಗಿರುತ್ತೆ. ನೆಕ್ಕು ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವು ಫಸ್ಟು ಮಾರ್ಕ್ ಮಾಡಿಕೊಂಡು 2 ಕಾಲು ಆ ಥರ ಲೈನಿಂಗ್ ಮತ್ತು ವರ್ಕ್ ಆಗಿರೋ ಬ್ಲೌಸ್ ಎರಡೂ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಈ ಥರ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಈ ಥರ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಬಿಡ್ಬೇಕು ಈ ಥರ. ಸೊ ಎರಡೂ ಕೂಡ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು ಸುತ್ತ. ಎರಡೂ ಕೂಡ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲ ಆದರೆ ಸುಕ್ ಬರೋ ಚಾನ್ಸಸ್ ಕೂಡ ಇರುತ್ತೆ ವರ್ಕ್ ಬ್ಲೌಸು. ಸೊ ನೋಡಿ, ಇವಾಗ ಕಂಪ್ಲೀಟ್ ಆಯ್ತು. ಇವಾಗ ನಾವೊಂದು 1/4 ಇಂಚಷ್ಟು ಬಿಟ್ಬಿಟ್ಟು ನಾವು ಅಂದರೆ ಕಟ್ಟಿಂಗ್ ಮಾಡ್ಕೋಬೇಕು. ಒಂದು 1/4 ಇಂಚ್ ಬಿಟ್ಟರೆ ಆವಾಗ ನಮಗೆ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದರೆ ನಾವು ಸ್ಟಿಚಿಂಗ್ ಒಳಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಈ ಥರ ಫೋಲ್ಡಿಂಗ್ ಇಟ್ಕೊಂಡು ನಾವೀಗ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗೋಣ ಇವಾಗ. ಸೊ ನೋಡಿ, ಇವಾಗ ಈ ಥರ ಸಮವಾಗಿ ಇಟ್ಕೋಬೇಕು. ಇಲ್ಲಾಂದರೆ ನಾವು ಫಸ್ಟೇ ಪೈಪಿಂಗ್ ಥರ ಕಾಣಿಸ್ತಾ ಇರುತ್ತೆ. ಸೊ ನಾವು ಥ್ರೆಡ್ಡಲ್ಲಿ ವರ್ಕ್ ಮಾಡಿರುವಂಥದ್ದು ಫಸ್ಟ್ ಲೈನು, ಅದು ಒಳಗಡೆ ಹೋದರೆ ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ನಾವು ಈ ಥರ ಎರಡನ್ನೂ ಕೂಡ ಸಮ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಂಬಿಟ್ರಾಗ ನಮಗೆ ಎರಡೂ ಕೂಡ ನೀಟಾಗಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಸೊ ನೋಡಿ, ಈ ಥರ ಎರಡೂ ಕೂಡ ಬಟ್ಟೆನ ಸಮ ಮಾಡಿಕೊಂಡು ನಾವು ಸ್ಟಿಚಸ್ ಹಾಕ್ಕೊಂಡಾಗ ನಮಗೆ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದರೆ ನಮಗೆ ಬ್ಯಾಕು ಮತ್ತು ಫ್ರಂಟು ಅಂದರೆ ಸೊ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಲೈನಿಂಗ್ ಕಟ್ ಮಾಡ್ಕೊಂಡಿರೋದು ಹಾಗೆಯೇ ನಾವು ವರ್ಕ್ ಮಾಡ್ಕೊಂಡಿರೋ ಬ್ಲೌಸು ಎರಡೂ ಕೂಡ ಸಮವಾಗಿ ಬರೋಲ್ಲ. ಆವಾಗ ರಿಂಕಲ್ಸ್ ಬರೋ ಚಾನ್ಸಸ್ಗಳು ತುಂಬಾ ಇರ್ತದೆ. ನಿಧಾನವಾಗಿ ನೀಟಾಗಿ ನೋಡಿಕೊಂಡು ಸ್ಟಿಚಸ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಪೀಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ನಾವು ಮತ್ತೆ ಎಕ್ಸ್ಟ್ರಾ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಇವಾಗ. ಸೊ ನೋಡಿ, ಈ ಥರ ನಮಗೆ ಡಾಟರ್ಸ್ಗೆ ಅಂತ ನಾವು 1/2 ಇಂಚಸ್ ಅಷ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಫಿನಿಶಿಂಗಾಗಿ ನಾವು ಕೊಟ್ಕೋಬೇಕು. ಆವಾಗ ಎಕ್ಸ್ಟ್ರಾ ದಾರಗಳೆಲ್ಲ ಕಟ್ ಮಾಡಿಕೊಂಡು ಈ ಥರ 1/2 ಇಂಚಷ್ಟು ನಾವು ಇದು ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಪಟ್ಟಿ ಆ್ಯಡ್ ಮಾಡ್ಕೋಬೇಕು ಇವಾಗ ಬ್ಯಾಕ್ಗೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.